ಭಕ್ತಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನ ಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ. ಇಂತೆ ತ್ರಿಮೂರ್ತಿಗಳು ಮೊದಲಾದ 770 ಅಮರ ಗಣಾಂಕರ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮ ಪೂಜ್ಯಪಾದ ಮಹಾಶಿವಯೋಗಿ ಭಕ್ತರ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸ್ವರೂಪರಾಗಿರ್ತಕ್ಕಂಥವ್ರು. ಅವರ ನಡೆ ಸಿದ್ಧ, ನುಡಿ ಸಿದ್ಧ, ಎಲ್ಲವೂ ಸರ್ವಸಿದ್ಧ. ಅವರಿಗೆ ಕಾಡಸಿದ್ಧರು ಅಂತ ಕರೀತಾರೆ. ಆ ಕಾಡಸಿದ್ಧ ಶಿವಯೋಗಿಗಳ ಸಮಗ್ರ ವಚನಗಳನ್ನ ನಾವು ಚಿಂತನೆಯನ್ನ ಮಾಡಕತ್ತೇವೆ. ಆ ಸಮಗ್ರ ವಚನಗಳಲ್ಲಿ ಈಗ ಪಿಂಡ ಜ್ಞಾನ ಸ್ಥಳ. ಈ ಪಿಂಡ ಜ್ಞಾನ ಸ್ಥಳದಲ್ಲಿ ನಿನ್ನೆ 1-2 ವಚನಗಳನ್ನ ನಾವು ಚಿಂತನೆಯನ್ನ ಮಾಡೇವಿ. ಇವತ್ತು 3ನೇ ವಚನ. ಈ ಪಿಂಡ ಜ್ಞಾನದ ವಚನಗಳನ್ನ ವಚನ ಚಿಂತನದಲ್ಲೇ ಭಾಗಿಯಾಗಿರ್ತಕ್ಕಂತಹ ಸುಜಾತ ಅಕ್ಕನವರನ್ನ ಮೊದಲು ಮಾಡ್ಕೊಂಡ್ರು. ಈ ಚಿಂತನ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ಅನೇಕ ಮಂದಿ ವಿದ್ವಾಂಸರಿದ್ದೀರಿ, ಜ್ಞಾನಿಗಳಿದ್ದೀರಿ, ಸಾಧಕರಿದ್ದೀರಿ. ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸಿ ನಾವು ನಿನ್ನೆ ಪಿಂಡ ಜ್ಞಾನ ಸ್ಥಳದಲ್ಲಿ 1-2-3 ವಚನಗಳನ್ನ ನೋಡೇವಿ. ನಿನ್ನೆ ಕೊನೆ ವಚನ ಯಾವುದು ನೋಡಿದೀವಿ ಅಂತಂದ್ರೆ, ಗುಡಿ ಗೊರವ ಗುಡಿಸಿ ಕಣ್ಣು ಕೆಂಪಾಕಿ ಜಟ್ಟಿಂಗ ಬೇತಾಳನ ನುಂಕಿ, ಬೇತಾಳ ಜಟ್ಟಿ ನುಂಕಿ ತಲೆ ನರೆ ಗೂದಲ ನುಂಕಿ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ ಅನ್ನುವಂತ ಈ ವಚನವನ್ನ ನಾವು ನಿನ್ನೆ ಚಿಂತನೆ ಮಾಡೀವಿ. ಇವತ್ತದರ ಮುಂದಿನ ವಚನ, ಊರ ಬೆಂಕಿ ಊರ ಸುಟ್ಟಿತ್ತ ಕಂಡೆ. ಊರ ಬೆಂಕಿ ಊರ ಸುಟ್ಟಿತ್ತ ಕಂಡೆ. ಸುಟ್ಟ ಊರೊಳಗನ ಅಗ್ನಿ ಊರ ಮುಂದಿನ ಶಿಶುವ ನುಂಗಿತ್ತ ಕಂಡೆ. ಸುಟ್ಟ ಊರೊಳಗಿನ ಅಗ್ನಿ ಊರ ಮುಂದಿನ ಶಿಶುವ ನುಂಗಿತ್ತ ಕಂಡೆ. ಆ ಶಿಶು ಊರ ಬೆಂಕಿಯ ನುಂಗಿ ಸೂರ್ಯ ಸಂಗವ ಮಾಡಿ, ಶಿಶುವು ಸತ್ತಿತ್ತ ಕಂಡು ಬೆರಗಾದನೆಯ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಇನ್ನೊಂದು, ಬೇವಿನ ಮರದ ಬೆಂಕಿ ಪುಟವಾಗಿ ಕಾಗೆ ಸತ್ತು ಗೂಡು ಉಳಿದಿತ್ತ ಕಂಡೆ. ಆ ಗೂಡಿನೊಳಗನ ಕೋಗಿಲ ಬೇವಿನ ಮರದ ಬಳಗವ ನೊಂದೂ ಉಳಿಯದೆ ಕೊಂತು. ಆರ ಹಂಗಿಲ್ಲದೆ ಎಲ್ಲರ ಕೂಡಿಕೊಂಡು ಮೇಲು ದೇಶಕ್ಕೆ ಹಾರಿ ಹೋಯಿತ್ತು ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಇನ್ನೊಂದು, ಪಿಂಡದಲ್ಲಿ ಶಿವಜ್ಞಾನ ತಲೆದೋರಿದ ಲಕ್ಷಣವೆಂತೆಂದರೆ, ಪೃಥ್ವಿ ಆಕಾಶ ಮಧ್ಯದಲ್ಲಿ ತೋರುವ ತೋರಿಕೆಗಳು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ತ್ರಿಲೋಕ ಮಧ್ಯದಲ್ಲಿ
ಪುಣ್ಯ ಪಾಪ ಮೊದಲಾದ ಸರ್ವ ಕರ್ಮಗಳು ಕೃತಯುಗ ತ್ರೇತಾಯುಗ ದ್ವಾಪರ ಕಲಿಯುಗದಲ್ಲಿ ಆಗಚೇಗೆಗಳು. ಇದಲ್ಲದೆ ಪಂಚತತ್ವ ಮಿಶ್ರಿತವಾದ ದೇಹ ಪ್ರಕೃತಿ ಮನ ಮೊದಲಾದ 66 ಕೋಟಿ ಕರಣಗಳು ಇಂತೀಲವು ಮಹಾಲಿಂಗದಿಂದುದಯವಾಗಿ ತೋರಿ ತೋರಿ ಅಡಗುವುದಲ್ಲದೆ ನಿಜವಲ್ಲವೆಂದು ವಿಭಾಗಿಸಿ ಪರಶಿವ ತತ್ವ ಒಂದೇ ನಿಜ, ಉಳಿದೆಲ್ಲವೂ ಮಿಥ್ಯೆ ಎಂದು ತಿಳಿಯುವುದೇ ಅದೇ ಪರಮಜ್ಞಾನ. ಆ ಪರಮಜ್ಞಾನವೆಂಬಾತ ತಾನೆಂದು ತಿಳಿದಾತನೇ ಶಿವಜ್ಞಾನಿ ಶರಣನೆಂದನಯ್ಯ. ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ. ಇಷ್ಟು ವಚನಗಳನ್ನ ಇವತ್ತು ನಾವು ಚಿಂತನ ಮಾಡೋರಿದ್ದೇವೆ. ಇದರಲ್ಲೇ ಒಂದೆರಡು ಬೆಳಗಿನ ವಚನ, ಇನ್ನೊಂದೆರಡು ಅತ್ಯಂತ ಸರಳ ವಚನಗಳಿದ್ದಾವೆ. ಬೆಳಗಿನ ವಚನದಲ್ಲೇ ಒಂದು ಊರ ಬೆಂಕಿ ಊರ ಸುಟ್ಟಿತ್ತ ಕಂಡೆ. ಬಹಳ ಅದ್ಭುತ ಮಾತದರಿದು. ಊರ ಬೆಂಕಿ ಊರ ಸುಟ್ಟಿತ್ತ ಕಂಡೆ. ಹಂಗಂದ್ರೆ ಏನು ಅಂದ್ರೆ, ಇಲ್ಲೇ ಊರು ಮತ್ತು ಊರ ಬೆಂಕಿ ಅಂತ ಎರಡು ಪದಗಳನ್ನು ಬಳಸ್ಯಾರ. ಊರ ಬೆಂಕಿ, ಊರ ಊರ ಅಂದ್ರೆ ಗ್ರಾಮ. ಯಾವ ಗ್ರಾಮ ಅಂತಂದ್ರೆ ಪಂಚಮಹಾಭೂತ ಮಿಳಿತವಾಗಿರ್ತಕ್ಕಂಥ ಈ ದೇಹ, ಇದು ಊರು. ಈ ದೇಹದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಊರ ಬೆಂಕಿ. ಈ ದೇಹದೊಳಗ ಒಂದಿಷ್ಟು ಬೆಂಕಿ ಅದರಿ. ದೇಹದೊಳಗಿನ ಬೆಂಕಿ ಅಂದಾಗ ಜಾಟರಾಗ್ನಿ ಅಂತ ತಿಳ್ಕೊಬೇಡ್ರಿ, ಅದು ದೇಹದೊಳಗೆ ಇರ್ತದ. ಊರ ಬೆಂಕಿನೇ ಅದು. ಆದ್ರೆ ಇಲ್ಲಿ ಕಾಡಸಿದ್ದೇಶ್ವರರು ಹೇಳೋದು ಯಾವುದು ಅಂತಂದ್ರೆ, ಊರ ಬೆಂಕಿ ಅಂತಂದ್ರ ಈ ಪಂಚಭೂತ ಮಿಶ್ರಿತವಾಗಿರ್ತಕ್ಕಂಥ ಈ ದೇಹ ಅನ್ನೋ ಗ್ರಾಮದೊಳಗ ತಾಪತ್ರಯ ಅನ್ನುವಂತ ಅಗ್ನಿ ಅದ. ಈ ದೇಹದೊಳಗ ಯಾರನ್ನು ಬಿಟ್ಟಿಲ್ರಿ ಅದು. ಈ ತಾಪತ್ರಯ ಅಂದ್ರ ತಾಪ ಅಂತಂದ್ರ ಅಗ್ನಿ. ಅವು 3 ರೀತಿಯಾಗಿರ್ತಕ್ಕಂಥ ಅಗ್ನಿಗಳು. ಅದು ಬಹಳ ಸಾರಿ ಚಿಂತನದಲ್ಲಿ ಬಂದಂತ ವಿಚಾರ. ಅದು 3 ರೀತಿಯಾಗಿ ಅವು ಸುಡ್ತಾವ. ಅವು ತಾಪತ್ರಯ ಅಂತ ಕರೀತಾರ. ಏನಪ್ಪಾ ಆಡು ಭಾಷೆಯೊಳಗ ಏನ್ ನನಗ ತಾಪತ್ರಿ ಬಿಡವಾಲ್ತು ಅಂತಿರ್ತಾರ ಜನ. ಅಂದ್ರ 3 ರೀತಿ ತಾಪಗಳು. ಒಂದು ಆದಿ ಭೌತಿಕ ತಾಪ, ಎರಡನೇದು ಆದಿ ದೈವಿಕ ತಾಪ, ಮೂರನೇದು ಆಧ್ಯಾತ್ಮಿಕ ತಾಪ. ನಾನು ಹಿಂದ ಮುಂದೆ ಮಾಡಿ ಹೇಳಿನಿ. ಕ್ರಮದಿಂದ ಹೇಳ್ಬೇಕಾದ್ರ ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ. ಹಂಗಂದ್ರೆ ಏನು? ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ಸರಳ ಭಾಷೆಯೊಳಗ ಅರ್ಥ ಮಾಡ್ಕೋಬೇಕಾದ್ರೆ, ಅಗದಿ ಸರಳ ಭಾಷೆಯೊಳಗ ಈ ನಮ್ಮ ದೇಹದಲ್ಲಿ ಏನು ತಾಪ ಆಗ್ತದಲ್ಲ, ಈ ದೇಹದೊಳಗನು ಕೂಡ 2 ರೀತಿ ತಾಪ ಆಗ್ತದ್ರಿ. ಒಂದು ಅದಕ್ಕ ಆದಿ ಅಂತ ಕರೀತಾರ, ಇನ್ನೊಂದಕ್ಕ ವ್ಯಾಧಿ ಅಂತ ಕರೀತಾರೆ. ಈ ಸ್ಥೂಲ ಶರೀರಕ್ಕ ಬರುವಂತ ಏನು ರೋಗಾದಿಗಳಿದಾವಲ್ರಿ, ಆ ರೋಗಗಳು ಕೂಡ ಅದು ಕೋರ್ಮಜ ರೋಗ ಅಂತ ಐತಿ. ಈ ಆಹಾರ ಕುಪತ್ತೆಯಿಂದ ಬರುವಂತ ರೋಗಗಳು ಕೂಡ ಇದ್ದಾವೆ. ಈಗ ವಾತ ಪಿತ್ತ ಕಫ ಈ 3ರಲ್ಲಿ ಅದರ ಹೆಚ್ಚು ಕಮ್ಮಿಯಿಂದ ಕೆಲವೊಂದಿಷ್ಟ ವಾತಜ ಅದಾವ. ವಾತದಿಂದ ಬರುವಂತ ರೋಗಗಳು, ಕಫದಿಂದ ಬರುವಂತ ರೋಗಗಳು, ಪಿತ್ತದಿಂದ ಬರುವಂತ ರೋಗಗಳು. ಇವಕ್ ಏನಂತಾರ್ರಿ, ಸಾಮಾನ್ಯವಾದ ಬರುವಂತ ಕಾಯಿಲೆಗಳು. ಇವಕ್ ವ್ಯಾಧಿ ಅಂತ ಕರೀತಾರ. ಈ ವ್ಯಾಧಿಗಳಿಗೂ ಕೂಡ ಮಜಾ ಹೇಳ್ಬೇಕಾರ ಅಲ್ಪಕಾಲಿಕ ವ್ಯಾಧಿ, ಚಿರಕಾಲದ ವ್ಯಾಧಿಗಳು ಅಂತ ಅನ್ನೋದಾವ.
ಇದೆಲ್ಲ ವೈದ್ಯಕೀಯ ಶಾಸ್ತ್ರ. ಚರಕ ಸಂಹಿತಾ ಅಂತದರಿ. ಚರಕ ಸಂಹಿತೆಯೊಳಗ ಈ ವ್ಯಾಧಿ ಲಕ್ಷಣ, ವ್ಯಾಧಿಗಳನ್ನ ಯಾವ ರೀತಿಯಾಗಿ ನಾವು ಅದನ್ನ ಪರೀಕ್ಷೆ ಮಾಡೋದು, ಆ ನಂತರ ಆ ವ್ಯಾಧಿಗಳನ್ನ ನಿರಸನ ಹೆಂಗ್ ಮಾಡೋದು, ಅದನ್ನ ಸಂಪೂರ್ಣ ವಿವರಣೆಯನ್ನ ಚರಕ ಋಷಿಗಳು ಬರ್ದಾರ. ಈ ಶರೀರಕ್ಕೆ ಬರೋದು ವ್ಯಾಧಿ. ಈ ಶರೀರಕ್ಕೆ ಬರೋದು ಇದು ವ್ಯಾಧಿ. ಮನುಷ್ಯಗೆ ಬರೋದೇನದಲ್ಲ, ಮನೋ ಕಾಯಿಲೆಗಳು ಅವು. ಒಬ್ಬರದ್ದು ಯಾವ್ದೋ ಮ್ಯೂಟ್. ಶರೀರಕ್ಕೆ ಬರೋದು ವ್ಯಾಧಿ, ಮನುಷ್ಯಗೆ ಬರುವಂತದ್ದು ಆದಿ. ಈ ಆದಿ ಮತ್ತು ವ್ಯಾಧಿ ಎರಡನ್ನ ಸೇರೇ ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಇದೊಂದು ಅಗ್ನಿರಿದು. ಆದಿ ಮತ್ತು ವ್ಯಾಧಿ ಎರಡು ಸೇರಿದ್ದು ಆಧ್ಯಾತ್ಮಿಕ ತಾಪ. ಇಲ್ಲಿ ಶರೀರಕ್ಕೂ ತಾಪ ಆಗ್ತದ, ಮನಸ್ಸಿಗೂ ತಾಪಗಳದಾವ. ಬಹಳ ವಿಚಿತ್ರ ಅದರಿ. ಕೆಲವ್ರ ಶರೀರ ಬಹಳ ಸುಂದರ ಇರ್ತದ, ದಷ್ಟ ಪುಷ್ಟ ಇರ್ತದ, ಎಲ್ಲಾ ಸರಿ, ಶರೀರದಾಗ ಒಂದು ಕಾಯಿಲೆ ಇರಂಗಿಲ್ಲ, ಆದ್ರೂ ಕುಗ್ಗುತ್ತಿರ್ತಾರ ಒಳಗ. ಮನೋ ಕಾಯಿಲೆಗಳಂತದಾವ, ಮನಸ್ಸಿನ ರೋಗಗಳಂತದಾವ್ರಿ. ಕಾಮ ಇದು ಮನಸ್ಸಿನ ರೋಗ, ಕ್ರೋಧ ಇದು ಮನಸ್ಸಿನ ರೋಗ, ಲೋಭ ಮನಸ್ಸಿನ ರೋಗ, ಹೌದಿಲ್ರಿ? ಮೋಹ, ಮದ, ಮಾತ್ಸರ್ಯ ಇವೆಲ್ಲವೂ ಮನಸ್ಸಿನ ಇರ್ತಕ್ಕಂತ ರೋಗಗಳಿವು. ಇದರಿಂದನೂ ಕೂಡ ತಾಪ ಆಗ್ತದ್ರಿ. ಮಾನಸಿಕ ಕಾಯಿಲೆಗಳಿಂದ ತಾಪ ಆಗ್ತದ. ಇದಕ್ಕ ಆದಿ ಅಂತ ಕರೀತಾರ. ಆಧ್ಯಾತ್ಮಿಕ ತಾಪ ಅಂತ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ, ಆಧ್ಯಾತ್ಮಿಕ ತಾಪ ಅಂತಂದ್ರ ಶರೀರಕ್ಕೆ ಬರುವಂತ ಕಾಯಿಲೆಗಳು, ಮನೋರೋಗಗಳು ಇವೆರಡೂ ಸೇರಿ ಆಧ್ಯಾತ್ಮಿಕ ತಾಪ. ಆದಿ ಭೌತಿಕ ತಾಪ ಅಂತ ಐತಿ. ಆದಿ ಭೌತಿಕ ಅಂತಂದ್ರ ನಮ್ಮ ಬಹಳ ಸರಳ ಭಾಷೆಗಳು ತಿಳ್ಕೊಬೇಕಾದ್ರಿ, ಬಹಳ ಸರಳ ಭಾಷೆ. ನಮ್ಮ ಶರೀರದಿಂದ ಭಿನ್ನ ಇರಬೇಕು, ನಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೇಕು. ಅದರಿಂದ ಆಗುವಂತ ತಾಪಕ್ಕ ಅದಕ್ಕ ಆದಿ ಭೌತಿಕ ತಾಪ ಅಂತ ಕರೀತಾರೆ. ಆದಿ ಭೌತಿಕ ಅಂತ ಕರೀತಾರೆ. ಅಂದ್ರೆ ಈ ಶರೀರದಿಂದ ಭಿನ್ನ ಇರ್ಬೇಕು. ಉದಾಹರಣಾರ್ಥವಾಗಿ ಇಲ್ಲ ಅನ್ಕೊಂತೇನೀಗ, ಒಂದು ಸಣ್ಣ ಚೋಳ ಬಂತು ಅಥವಾ ಹಾವು ಬಂತು ಅಂತ ಇಟ್ಕೊನು, ನಮಗೆ ಏನಾಗ್ತದ್ರಿ? ತಾಪ ಆಗ್ತೈತಿ, ಹೌದಿಲ್ರಿ? ಅದು ಹಾವು, ಚೋಳು ಅಥವಾ ಮನುಷ್ಯರು, ಕಳ್ಳರು, ಒಟ್ಟ ನಮ್ಮ ಶರೀರದಿಂದ ಭಿನ್ನ ಇರ್ಬೇಕು. ನಮ್ಮ ದೃಷ್ಟಿಗೆ ಅವು ಗೋಚರ ಆಗ್ತಿರ್ಬೇಕು. ಅದರಿಂದ ಏನು ದುಃಖ ಆಗ್ತದಲ್ಲ, ಇದು ಆದಿ ಭೌತಿಕ. ಏನ್ ಆಧ್ಯಾತ್ಮಿಕ ತಾಪ ಅಂತಾನು ಕೂಡ ಅದ. ಆಧ್ಯಾತ್ಮಿಕ ತಾಪ ಅಂತಂದ್ರೆ ನಮ್ಮ ಶರೀರದಿಂದ ಭಿನ್ನ ಇರ್ಬೇಕು, ನಮ್ಮ ದೃಷ್ಟಿಗೆ ಗೋಚರ ಆಗ್ಬಾರ್ದು. ಅದು ಆಧ್ಯಾತ್ಮಿಕ, ಅದು ಆದಿ ದೈವಿಕ ತಾಪ. ಆದಿ ದೈವಿಕ. ಸ್ವಲ್ಪ ಇಲ್ಲಿ ನಮ್ಮ ಹುಡುಗ ಸೌಂಡ್ ಮಾಡಿದ್ರು, ಆ ಕಡೆ ಹೋಯ್ತು ನನ್ನ ದೃಷ್ಟಿ. 3 ತಾಪಗಳಿದ್ದಾವ. ಒಂದು ಆಧ್ಯಾತ್ಮಿಕ ತಾಪ, ಎರಡನೇದು ಆದಿ ಭೌತಿಕ ತಾಪ, ಮೂರನೇದು ಆದಿ ದೈವಿಕ ತಾಪ. ಇದಕ್ಕೆ ಏನಂತ ಕರೆದಾರ ಕಾಡಸಿದ್ದೇಶ್ವರರು? ಬೆಂಕಿ ಅಂತ ಕರೀತಾರೆ. ಬೆಂಕಿ ಹೆಂಗ ಸುಡ್ತದಲ್ಲ, ಇವು ಸುಡ್ತಾವ. ಊರ ಬೆಂಕಿ ಅಂತಂದ್ರೆ ದೇಹದಲ್ಲಿ ಇರ್ತಕ್ಕಂತ ಬೆಂಕಿದು, ಮಾಯಾ ಸಂಬಂಧದಿಂದ ಆದಂತ ಬೆಂಕಿದು. ಇದು ಏನ್ ಮಾಡ್ತದ? ಊರ ಸುಟ್ಟಿದ್ದ ಕಂಡೆ. ಇದು ಊರನ್ನ ಸುಡ್ತದ. ಊರೊಳಗಿನ ಬೆಂಕಿ ಊರನ್ನ ಸುಡ್ತದ. ಅಂದ್ರ ಈ ತಾಪತ್ರಯ ಅನ್ನುವಂತ ಅಗ್ನಿ
ದೇಹವನ್ನ ತಪಿಸ್ತದ್ರಿ. ಎರಡನೇ ವಾಕ್ಯ ಹೇಳ್ತಾರ ಅವರು, ಸುಟ್ಟ ಊರೊಳಗಣ ಅಗ್ನಿ. ಇಲ್ಲೂ ಅಗ್ನಿ ಪ್ರಯೋಗದ. ಮೊದಲು ಬೆಂಕಿ ಅಂತ ಹೇಳಿದ್ರು, ಇನ್ನು ಎರಡನೇದು ಅಗ್ನಿ ಅಂತ ಹೇಳ್ತಾರ. ಸುಟ್ಟ ಊರೊಳಗನ ಅಗ್ನಿ ಏನ್ ಮಾಡ್ತದು? ಊರ ಮುಂದಿನ ಶಿಶುವ ನುಂಗಿತ್ತಕ್ಕಂದೆ. ಇದು ಬಹಳ ಅದ್ಭುತ ಮಾತಿದು. ಏನಂತಾರ? ಸುಟ್ಟ ಊರೊಳಗನ ಅಗ್ನಿ. ಸುಟ್ಟ ಊರೊಳಗನ ಅಗ್ನಿ ಅಂತಂದ್ರೆ ಏನು? ಈಗ ಆಲ್ರೆಡಿ ಇದು ಬೆಂದದ ಈ ಶರೀರ, ತಾಪತ್ರಯ ಅಗ್ನಿಯಿಂದ ಬೆಂದದ ಈ ಶರೀರ, ಮೂರು ದುಃಖಗಳಿಂದ ನೊಂದದ ಇದು. ಅಂದ್ರೆ ಇಲ್ಲಿ ಮನಸ್ಸು ನೊಂದದ, ಶರೀರನು ನೊಂದದ. ಇಂಥ ತಾಪತ್ರಯದಿಂದ ದಹನವಾದಂತ ಈ ದೇಹಕ್ಕ, ಈ ದೇಹದೊಳಗ ಒಮ್ಮೆ ಶಿವನ ಕೃಪೆ ಆಯ್ತು ಅಂತಂದ್ರೆ ಅವಾಗ ಇಲ್ಲೇ ಇನ್ನೊಂದು ಅಗ್ನಿ ಪ್ರಕಟ ಆಗ್ತದ್ರಿ ಇದ ಶರೀರದಲ್ಲಿ. ಅದು ಯಾವ ಅಗ್ನಿ ಅಂತಂದ್ರ ಅದಕ್ಕೆ ಜ್ಞಾನಾಗ್ನಿ ಅಂತ ಕರೀತಾರ್ರಿ. ಹೊರಗಡೆದು ತಾಪತ್ರಯ ಅಗ್ನಿ, ಒಳಗ ಪ್ರಕಟ ಆಗೋದು ಜ್ಞಾನಾಗ್ನಿ. ಅದು ಎಲ್ಲಿ ಪ್ರಕಟ ಆಗ್ತದ ಗೊತ್ತೇನ್ರಿ? ಸುಟ್ಟ ಊರೊಳಗ. ಯಾವ ವ್ಯಕ್ತಿ ಪ್ರಪಂಚದಿಂದ ನೊಂದ್ಯಾನ, ಪ್ರಪಂಚದೊಳಗ ಬೆಂದ್ಯಾನ, ಅವನಲ್ಲಿ ಜ್ಞಾನಾಗ್ನಿ ಪ್ರಕಟ ಆಗ್ತದ್ರಿ. ಅವನಿಗೆ ಅದು ಆಗ್ಬೇಕಿರೋದು ಮೋಹ ನಿರಸನ ಆಗ್ಬೇಕು. ಇಲ್ಲಾಗಿತ್ತಂದ್ರೆ ಜ್ಞಾನ ಬರುದಿಲ್ಲ. ಏನೊಂದು ಮೋಹ ಕಲೀಲದ ಅಲ್ರಿ, ಅದರಿಂದ ಹೊರಗೆ ಬರ್ಬೇಕ. ಹೊರಗೆ ಬರ್ಬೇಕಾದ್ರೆ ಸುಮ್ನೆ ಬರ್ತದ? ಅವನು ಸುಡ್ಬೇಕವ, ಹೌದಿಲ್ರಿ? ಆ ಸಾಧಕ ಸುಟ್ಕೋಬೇಕಾಗ್ತದ. ಅವ ಯಾವಾಗ ಅವನಿಗೆ ಸುಡ್ತಾನಲ್ಲ ಅವಾಗ ಅವನಿಗೆ ಜಾಗೃತ ಆಗ್ತದ. ಉದಾಹರಣೆ ಹೇಳ್ಬೇಕಾದ್ರೆ ಸಂತ ತುಕಾರಾಮರ ಜೀವನವನ್ನ ನೋಡ್ರಿ. ಸಣ್ಣ ಘಟನೆ ಹೇಳ್ತಾರ, ಬಹಳ ದೊಡ್ಡದಲ್ಲ, ಸ್ವಲ್ಪ ಹೆಂಗ ವ್ಯಕ್ತಿಯೊಳಗ ಇದು ಬದಲ ಮಾಡ್ತದ ಅಂತಂದ್ರ, ಬಹಳ ಸುಖಿ ಜೀವನ, ಶ್ರೀಮಂತ ಮಣಿತನ್ರವ್ರದ್ದು, ಸಂತ ತುಕಾರಾಮರದು ಶ್ರೀಮಂತ ಮಣಿತನ, ಸುಖಿ ಜೀವನ, ಅತ್ಯಂತ ಪ್ರೀತಿಸುವ ಹೆಂಡತಿ. ತುಕಾರಾಮರನ್ನ ಬಹಳ ಪ್ರೀತಿಸ್ತಿದ್ರಿ ಹೆಂಡತಿ. ಹೆಂಡತಿ ಎದ್ರದ್ದು ಕೊರತಿಲ್ಲ, ಶ್ರೀಮಂತ, ಅನ್ನದ ಕೊರತಿಲ್ಲ, ಏನು ಕೊರತಿಲ್ಲ. ಇಂಥ ಸಮಯದೊಳಗ ಒಂದು ಘಟನೆ ನಡೀತದ ಪ್ರಕೃತಿಯೊಳಗ. ಆದಿ ದೈವಿಕ ತಾಪ ಆಗ್ತದ. ಅಲ್ಲಿ ಭೀಕರ ಬರಗಾಲ ಬಂದ್ಬಿಡ್ತದ್ರಿ, ಭಯಂಕರ ಬರಗಾಲ. ಏನೂ ಇಲ್ಲ, ಭೂಮಿಯೊಳಗೆ ಬೆಳೆ ಇಲ್ಲ, ಏನಿಲ್ಲ, ಏನೇನು ಇಲ್ಲ. ತುಕಾರಾಮರ ಹೆಂಡತಿ ಅತ್ಯಂತ ಹೆಂಡತಿ, ಜೀವಕ್ಕೆ ಪ್ರಿಯಳಾದಂತ ಹೆಂಡತಿ, ಅನ್ನ ಅನ್ನ ಅಂತೇಳಿ ಅನ್ನದ ಒಂದು ಹಸಿವಿನಿಂದ ತೀರ್ಕೊಂತಾಳ. ಈ ದೃಶ್ಯ ನೋಡ್ತಾರ ಅವ್ರು ತುಕಾರಾಮರು. ಪ್ರಾಣ ಪ್ರಿಯವಾದಂತ ಹೆಂಡತಿನ ತಿಳ್ಕೊಂಡ್ರು. ಕಣ್ಣು ಅದು ಹೆಂಗ್ರಿ? ಹೊಟ್ಟಿಗೆ ಅನ್ನ ಇಲ್ಲದಕ್ಕಾಗಿ. ಶ್ರೀಮಂತರ ಮನೆಯ ಸುದ್ರೆ ಅದು ಬಡವರದಲ್ಲ. ತಿಳ್ಕೊಂತಾಳ. ಇವ್ರ ಕಡೆ ಏನು ಕಡ ತಗೊಂಡಿರ್ತಾರಲ್ಲ, ಸಾಲ ತಗೊಂಡಿರ್ತಾರಲ್ಲ, ಎಲ್ಲರೂ ಯಾರು ವಾಪಸ್ ಮಾಡಂಗಿಲ್ಲ. ಆ ಬರಗಾಲ ಇವ್ರನ್ನ ಹಿಂಗ ಮಾಡಿತಂತಂದ್ರೆ, ಆ ಅಗ್ನಿ ಹಿಂಗ ಇವ್ರನ್ನ ಬೆಂದಿಸಿತಂತಂದ್ರ ಇನ್ನೇನಪ್ಪಾ ಅಂತಂದ್ರ ಅವ್ರು ಇನ್ ಮುಂದೆ ಏನು? ಅವಾಗ ಅವರಲ್ಲೇ ಸುಜ್ಞಾನ ಅಗ್ನಿ ಪ್ರಕಟ ಆಯ್ತು. ಬಹಳ ಮಂದಿದ್ ನೋಡ್ರಿ, ಇಲ್ಲಿ ಬೆಂದ ಅಂತಂದ್ರ ಅವನಲ್ಲಿ ಅಗ್ನಿ ಪ್ರಕಟ ಆಗ್ತದ, ಜ್ಞಾನಾಗ್ನಿ ಪ್ರಕಟ ಆಗ್ತದ್ರಿ. ಇದ್ರೊಳಗ ಮಸ್ತ್ ಮಜಾರಾಗಿದ್ದಂತಂದ್ರ ಅವನಿಗೇನ್ ಜ್ಞಾನಾಗ್ನಿ ಪ್ರಕಟ ಆಗುದಿಲ್ಲ. ಇದ್ರೊಳಗ ಮಗ್ಳು ಇರ್ತನ್ರಿ, ಅವನಿಗೇನ್ರಿ? ಹೌದಿಲ್ರಿ? ಎಲ್ಲರನ್ನೂ ನೋಡ್ರಿ, ಯಾರು ಬೇಕಾದವ್ರು ಸಂತ ಜ್ಞಾನೇಶ್ವರರು ಜ್ಞಾನಿ ಮನೆತನದಾಗ ಹುಟ್ಟಿದಂತ ಮಹಾಪುರುಷರು, ಹೌದಿಲ್ರಿ? ಇಲ್ಲಿ ಅವರಿಗೆ ತಾಪ ಆಯ್ತು, ಆದಿ ಭೌತಿಕ ತಾಪ ಆತವ್ರಿಗೆ. ಎಲ್ಲಾ ಜನ ಏನ್ ಮಾಡಿದ್ರು? ಅವ್ರನ್ನ ಹೊರಗೆ ಹಾಕಿದ್ರು, ಮುಟ್ಸ್ಕೊಲಿಲ್ಲ,
ನೀರು ಕೊಡ್ಲಿಲ್ಲ, ಅನ್ನ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಅವಾಗ ಅವರಿಗೆ ಜ್ಞಾನಾಗ್ನಿ ಪ್ರಕಟ ಆಯ್ತು. ಹೌದಿಲ್ರಿ? ಭಗವಾನ್ ಬುದ್ಧದೇವನನ್ನ ನೋಡ್ರಿ, ದುಃಖವನ್ನ ಒಳಗಿದ ಅಗ್ನಿ ಪ್ರಕಟ ಆಯ್ತು. ಯಾರಿಗೆ ಈ ಪ್ರಪಂಚ ದುಃಖಮಯ ಅನ್ನೋದು ಗೊತ್ತಾಗ್ತದರಿ, ಅಲ್ಲಿ ಜ್ಞಾನ ಪ್ರಕಟ ಆಗ್ತದ. ಇದು ಸಿದ್ಧಾಂತ. ಇದು ಈ ಸುಖಮಯ ಅಂತಿತ್ತಂದ್ರ ಅಲ್ಲಿ ಏನ್ ಅನ್ಸಂಗಿಲ್ಲ, ಅವನಿಗೆ ಇದು ಗೊತ್ತಾಗಂಗಿಲ್ಲ. ಇರ್ಲಿ, ಇಲ್ಲಿ ಕಾಡ್ಸಿದ್ರ ಹೇಳ್ತಾರ, ಸುಟ್ಟ ಊರೊಳಗನ ಅಗ್ನಿ. ಇದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಸುಟ್ಟ ಊರೊಳಗನ ಅಗ್ನಿ ಏನ್ ಮಾಡ್ತದ ಅಂತಂದ್ರೆ, ಅದು ಸುಟ್ಟ ಊರೊಳಗನ ಅಗ್ನಿ ಅಂತಂದ್ರೆ ಆ ಭಗವತ್ ಕೃಪೆಯಿಂದ ಉತ್ಪನ್ನವಾದಂತಹ ಜ್ಞಾನಾಗ್ನಿ. ಅದು ಏನ್ ಮಾಡತ್ತಂತಂದ್ರ, ಊರ ಮುಂದನ ಶಿಶುವ ನುಂಗಿತ್ತ ಕಂಡ್ರೆ ಅಂತಾರ. ಆ ಜ್ಞಾನಾಗ್ನಿ ಊರ ಮುಂದನ ಶಿಶುವ ಅಂತಂದ್ರೆ ಏನು? ಊರ ಅಂತ ಆಗ ಹೇಳಿದೆ ನಾನು, ಪಂಚಮಹಾಭೂತದಿಂದ ನಿರ್ಮಾಣವಾದಂತ ಈ ಶರೀರ ಇದು ಊರು. ಇದರ ಮುಂದನ ಶಿಶುವ ಅಂತಂದ್ರೆ ಏನು? ಇದನ್ನ ಇದರಿಟ್ಟು ನೋಡುವಂತ ಇಷ್ಟ ಬ್ರಹ್ಮ ಅಂತ ಕರೀತಾರ ಅವ್ರು. ಇಷ್ಟಲಿಂಗಕ್ಕ ಇಷ್ಟ ಬ್ರಹ್ಮ ಅಂತ ಕರೆದಾರ. ಅದು ಏನ್ ಮಾಡ್ತದ? ಜ್ಞಾನಾಗ್ನಿ ಆ ಇಷ್ಟ ಲಿಂಗ ಅನ್ನುವಂತ ಮಗುವನ್ನ ಏನ್ ಮಾಡ್ತದ? ಏನಂತಾರಲ್ಲ, ಊರ ಮುಂದನ ಶಿಶುವ ನುಂಗಿತ್ತ ಕಂಡೆ. ನುಂಗಿತ್ತ ಕಂಡೆ ಅಂತಂದ್ರ ಆ ಇಷ್ಟಲಿಂಗವನ್ನ ಅಲ್ಲಿ ಅದು ಆ ಜ್ಞಾನ ಅನ್ನುವಂತ ಅಗ್ನಿ ಆ ಇಷ್ಟಲಿಂಗವನ್ನ ಏಕಾಕಾರ ಮಾಡ್ಕೋತದ. ಅಂದ್ರ ಇಷ್ಟಲಿಂಗದ ಅರ್ಥ ಇಲ್ಲಿ ಹೇಳ್ತಾನೆ ಕೇಳಿದ್ರೆ ಸ್ವಲ್ಪ ವಿಶೇಷ ಅದ ಇದು. ಇಷ್ಟಲಿಂಗ ಅಂತ ಎದಕ್ಕಂತೀವಿ ನಾವು? ಇಷ್ಟಲಿಂಗ ಅಂತ ಎದಕ್ಕಂತೀವ್ರಿ? ಸಾಮಾನ್ಯವಾಗಿ ಇಷ್ಟಲಿಂಗದ ಅರ್ಥ ಏನು? ಸಾಮಾನ್ಯವಾಗಿ ಕೇಳಾಕ್ತೀನಿ, ಯಾರು ಒಬ್ರು ಹೇಳ್ರಿ. ಇಷ್ಟಲಿಂಗ ಅಂತ ಎದಕ್ಕಂತೇವಿ? ಒಬ್ರು ಯಾರು ಹೇಳ್ರಿಪ್ಪ. ಇಷ್ಟವಾದದನ್ನೆಲ್ಲ ಕರುಣಿಸ್ತಕ್ಕಂತ ಮಹಾಲಿಂಗ. ಇಷ್ಟವಾದದನ್ನ ಕರುಣಿಸುವಂತದ್ದಕ್ಕ ಇಷ್ಟಲಿಂಗ ಅಂತ. ಮಹಾಲಿಂಗನೇ ಇಷ್ಟಲಿಂಗ ಆಗಿ ಬಂದದ್ದು, ಅದು ಇಷ್ಟಲಿಂಗ ಅಂತಂದ್ರೆ ಸರಿ. ಅದು ನಮ್ಮ ಶರೀರದಾಗ ಎಲ್ಲಿದೆ? ಅದಕ್ಕೆ ಅದು ನಮ್ಮ ಶರೀರದಲ್ಲಿ ಇಷ್ಟಲಿಂಗ ಸ್ವರೂಪದಲ್ಲಿ ಇರುತ್ತಲ್ಲ, ಅದನ್ನ ತೆಗೆದು ಗುರು ಕರಸ್ತರಕ್ಕೆ ಇಷ್ಟಲಿಂಗ ಸ್ವರೂಪದಲ್ಲಿ ಕೊಟ್ಟಿರ್ತಾರೆ. ಬೇಡ ನಮ್ಗೀಗ ಅದು ಕೊಟ್ಟಿದಾನೀಗ ಅವ, ಅದು ಗೊತ್ತ. ಆ ವಿಷಯ ಕೇಳಕತ್ತಿಲ್ಲ ನಾನೀಗ. ಇಷ್ಟಲಿಂಗ ನಮ್ಮ ಶರೀರದಾಗ ಎಲ್ಲಿರ್ತದ? ನಿಷ್ಕಲ ಲಿಂಗದಲ್ಲಿ ಇರ್ತದ. ಆತ್ಮ ಸ್ವರೂಪ, ಆತ್ಮ. ಪ್ರಯೋಗವನ್ನ ಸಾಧನ ಮಾಡೋರು ಕರೆಕ್ಟ್ ಆಗಿ ಹೇಳ್ಬೇಕು. ನನ್ನ ಪ್ರಶ್ನೆಗಳು ಏನಿರ್ತಾವ ಕರೆಕ್ಟ್ ಸಾಧನ ಮಾಡಿದ್ರೆ ಮಾತ್ರ ಗೊತ್ತಿರ್ತದ ಇದು. ಏನಾರೇ ಕಲ್ಪನೆ ಹೇಳ್ಬೇಕು. ಕೇಳ್ರಿ, ಈ ತರದ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಎಲ್ಲಿ ಇರುತ್ತ ಅಂತಂದ್ರೆ, ಇಷ್ಟಲಿಂಗ ಸಂಬಂಧವನ್ನ ನಾವ್ ಎದಕ್ ಮಾಡ್ತೇವಿ? ತಿಳಿತಿಲ್ರಿ? ಸ್ಥೂಲ ಶರೀರಕ್ಕ ಇಷ್ಟಲಿಂಗ ಸಂಬಂಧ ಆಗುತ್ತ. ಸೂಕ್ಷ್ಮ ಶರೀರಕ್ಕ ಪ್ರಾಣಲಿಂಗ ಸಂಬಂಧ ಅದ. ಕಾರಣ ಶರೀರಕ್ಕ ಭಾವಲಿಂಗ ಸಂಬಂಧ ಅದ. ನನ್ನ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋರಿ, ಯಾಕ ಇದು ನಿಮಗೆ ತಿಳಿಬೇಕಿದು ಈ ವಚನ. ಇಷ್ಟಲಿಂಗ ಸ್ಥೂಲ ಶರೀರಕ್ಕೆ ಸಂಬಂಧ ಆಗೋದಂದ್ರೆ ಏನು? ಕಟ್ಕೊಂಡ್ವಿ ಅಂದ್ರೆ ಜರ ಲಕ್ಷ ಕೊಟ್ಟು ಕೇಳ್ರಿ, ಮ್ಯಾಗ ಉತ್ತರ ಕೊಡ್ಬೇಡ್ರಿ. ಸ್ವಲ್ಪ ವಿಚಾರ ಮಾಡಿ ಕೇಳ್ರಿ, ವಿಚಾರ ಮಾಡಿ ಹೇಳ್ರಿ. ನಾನೀಗ ನನ್ನ ಶರೀರ ಮೇಲೆ ಇಷ್ಟಲಿಂಗ ಧಾರಣ ಮಾಡ್ಕೊಂಡೇನಿ. ಈಗ ಗುರುಗಳ ಕರುಣೇಶ್ವರ ಅದನ್ನ ಧಾರಣ ಮಾಡ್ಕೊಂಡೇನಿ. ಇದು ಇಷ್ಟಲಿಂಗ ಸ್ಥೂಲ ಶರೀರವನ್ನ ಸಂಬಂಧಿಸಿದೇನಿದು? ಕರೆಕ್ಟ್ ಹೇಳ್ಬೇಕ. ಸಂಬಂಧಿಸಿದ
ಸಂಬಂಧಿಸಿದೆ. ಹೆಂಗ್ ಸಂಬಂಧಿಸಿತು? ಮ್ಯಾಗ ಹಾಕೊಂಡಿ ನಾನು. ಅದೇ ಕುರುವಿನಿಂದ ಅರಿವು ಪಡೆಯಲಿಕ್ಕಾಗಿ, ಪ್ರಾಣಲಿಂಗವನ್ನು ಅರಿಯಲಿಕ್ಕಾಗಿ ಕುರುವು ಬೇಕು ಅಂತ ಆ ಸಂಬಂಧನ ಇಟ್ಕೊಂಡಿದ್ದ. ಪದ ಏನ, ಶಬ್ದ ಏನದ? ಇಷ್ಟಲಿಂಗ ಸ್ಥೂಲ ಶರೀರಕ್ಕ ಸಂಬಂಧಿಸಬೇಕು ಅಂತದ, ಹೌದಿಲ್ರಿ? ನಾ ಕೇಳಕತ್ತೀನಿ ಈಗ. ನನ್ನ ಪ್ರಶ್ನೆ ಏನದ ಅಂತಂದ್ರೆ, ಈ ಗುರುಗಳು ಇಷ್ಟಲಿಂಗ ಕೊಟ್ಟಾರ, ಈಗ ನಾನು ಅದನ್ನ ತಂದು ಶರೀರ ಮೇಲೆ ಹಾಕೊಂಡೀನಿ. ನನ್ನ ಶರೀರದ, ನನ್ನ ಎದೆ ಮೇಲಿರ್ತಕ್ಕಂತ ಅರಿವಿ ಚೀಲ್ನಾಗಿರುವಂತ ಇಷ್ಟಲಿಂಗ ಸ್ಥೂಲ ಶರೀರವನ್ನ ಸಂಬಂಧಿಸಿದೆ ಅಥವಾ ಇಲ್ಲೋ? ಹಾಗಂತೀರಿ? ನಮ್ಮ ಭಾವನೆ ಮೂಲಕ ಸಂಬಂಧ, ಭಾವನೆ ಮೂಲಕ ಸಂಬಂಧ ಆಗಿರುತ್ತೆ. ಇವೆಲ್ಲ ಹಂಗೆಲ್ಲ ಇಲ್ರಿ. ಅದು ಇಲ್ಲಿ ಏನ್ ಹೇಳ್ಯಾರ? ಊರ ಮುಂದಿನ ಶಿಶುವ ನುಂಗಿತ್ತ ಕಂಡೆ ಅಂತ ಹೇಳ್ತಾರ ಅವ್ರು. ಅರ್ಥ ಆಗ್ತದ್ರಿ? ಯಾವುದು? ಸುಟ್ಟ ಊರೊಳಗನ ಅಗ್ನಿ ಊರ ಮುಂದಿನ ಶಿಶುವ ನುಂಗಿತ್ತ ಕಂಡೆ. ಊರ ಮುಂದಿನ ಶಿಶು ಅಂದ್ರೆ ಇಷ್ಟಲಿಂಗ. ಈಗ ಅದನ್ನ ನುಂಗಿತ್ತ ಕಂಡೆ ಅಂತಾರ ಅವ್ರು. ಈಗ ಹೆಂಗ ಹೇಳಿಲ್ಲಪ್ಪ, ಸ್ವಲ್ಪ ಅರ್ಥ ಮಾಡ್ಕೊರಿ. ನಿಮ್ಮ ನಿಜ ಸ್ವರೂಪ ಏನದ? ನಿಮ್ಮ ನಿಜ ಸ್ವರೂಪ ಏನು? ಲಿಂಗ ಸ್ವರೂಪ, ಚಿದಾನಂದ ಸ್ವರೂಪ, ಲಿಂಗ ಸ್ವರೂಪವೇ. ಆ ಪರವಸ್ತುವೇ ಸದ್ಗುರುವಿನ ಕೃಪಾ ಪ್ರಸಾದದಿಂದ ಭಾವ, ಮನ, ನೇತ್ರದ ದ್ವಾರ ಕರದಿಷ್ಟಕ್ಕೆ ಬಂದದ, ಹೌದಿಲ್ರಿ? ಹೌದು, ಕೈಯಾಗ ಬಂದದ. ಈ ಇಷ್ಟಲಿಂಗ ಸ್ಥೂಲ ಶರೀರಕ್ಕೆ ಸಂಬಂಧಪಡುದು ಅಂದ್ರೆ ಏನು ಅಂತಂದ್ರೆ, ಈ ಸದ್ಯ ಈ ಸ್ಥೂಲ ಶರೀರದೊಳಗ ಇದು ಬೆರಿಬೇಕಿದು. ಯಾವುದು? ಇಷ್ಟಲಿಂಗ. ಹೆಂಗ ಬೆರೀತದ ಗೊತ್ತದೇನ್ರಿ? ಈ ಸ್ಥೂಲ ಶರೀರದೊಳಗೆ ಇರ್ತಕ್ಕಂತ ಏನು ಚೈತನ್ಯ ಇದಲ್ಲ, ಅದು ಇಷ್ಟಲಿಂಗ. ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತ ಚೈತನ್ಯ ಅದಲ್ಲ, ಅದು ಪ್ರಾಣಲಿಂಗ. ಕಾರಣ ಶರೀರಕ್ಕೆ ಸಂಬಂಧಪಟ್ಟಂತ, ನಾನ್ ಡಿವೈಡ್ ಮಾಡಿ ಹೇಳಕತ್ತ ಜರ ಅರ್ಥ ಆಗಲಿ ಅಂತ. ಆ ಮೂರ್ ಚೈತನ್ಯ ಅದಾವಂತ ಕೇಳಬೇಡ್ರಿ. ಇರೋದು ಒಂದೇ ಚೈತನ್ಯ, ಇರೋದು ಒಬ್ಬನೇ ಜೀವ. ಆ ಒಬ್ಬ ಜೀವ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಅಂತಂದ್ರೆ ಏನ್ ಅನ್ಸ್ಕೊಂತಾನ? ಇಷ್ಟಲಿಂಗ. ವಿಶ್ವನಂತ ಕಸ್ಕೊತಾನ್ರಿ. ಜೀವನ ಸುದ್ದಿ ಹೇಳಕತ್ತ ನನಗೆ. ಇರೋ ಜೀವ ಒಬ್ಬ, ಆ ಇರುವ ಒಬ್ಬ ಜೀವ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಅಂತಂದ್ರೆ ಏನಂತ ಕಸ್ಕೊಂತಾನ? ವಿಶ್ವ ಅಂತ ಕರೀತಾರ ಅವನಿಗೆ. ಅವನೇ ಜೀವನೇ. ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ ಅಂತಂದ್ರ ತೈಜಸ ಅಂತ ಕರ್ಸ್ಕೊಂತಾನ. ಅವನೇ ಕಾರಣ ಶರೀರಕ್ಕೆ ಸಂಬಂಧಪಟ್ಟ ಅಂತಂದ್ರೆ ಪ್ರಾಜ್ಞ ಅಂತ ಕರ್ಸ್ಕೊತಾನ. ಇಷ್ಟರ ಕ್ಲಿಯರ್ ಐತಲ್ಲ? ಈಗ ಸ್ಥೂಲ ಶರೀರದೊಳಗೆ ಇರ್ತಕ್ಕಂತ ವಿಶ್ವನಾಮಕ ಜೀವ ಇಷ್ಟಲಿಂಗವನ್ನ ಹಸ್ತದಲ್ಲಿ ಹಿಡ್ಕೊಂಡು ಐಕ್ಯಕ್ಕನ, ಅರ್ಥ ಆತಿಲ್ರಿ? ಇಷ್ಟಲಿಂಗದೊಳಗೆ ಏಕತೆ ಹೊಂತಾನ. ಯಾರು? ಯಾರ್ರಿ? ಸಾಧಕ, ವಿಶ್ವನಾಮಕ ಜೀವ. ಅರ್ಥ ಆಗ್ತಿಲ್ರಿ? ಇದು ನೀವೆಲ್ಲ ಕನ್ಫ್ಯೂಸ್ ಮಾಡ್ಬೇಕತ್ರಪ್ಪ. ಸರಳ ಹೇಳಕತ್ತಿ, ಇಷ್ಟು ಸರಳ ಅಂತ ಯಾರು ಹೇಳಂಗಿಲ್ಲ. ಈಗ ಇರ್ಲಿ, ವಿಷಯಕ್ಕೆ ಬರೋಣ. ಏನ್ ಹೇಳ್ತಾರ ಇಲ್ಲಿ? ಊರ ಮುಂದಿನ ಶಿಶುವ ನುಂಗಿತ್ತ ಕಂಡೆ. ಜ್ಞಾನಾಗ್ನಿ ನನ್ನೊಳಗಿರ್ತಕ್ಕಂತ ಚೈತನ್ಯ, ಆ ವಿಶ್ವನಾಮಕ ಜೀವ ಆ ಲಿಂಗದಲ್ಲೇ ಸಮರಸ ಆಗ್ತಾನ. ಇಷ್ಟು ತಿಳಿದಿತ್ತಲ್ಲ ಸರಳ ಭಾಷೆ. ಯಾವ ಲಿಂಗ? ಇಷ್ಟಲಿಂಗದಲ್ಲಿ ಸಮರಸ ಆಗ್ತಾನ. ಅರ್ಥ ಆಯ್ತಿಲ್ರಿ? ಊರೊಳಗ ಅಗ್ನಿ ಅಂದ್ರೆ ಯಾವುದು? ಜ್ಞಾನ. ನಿಮ್ಮ ಸ್ವಸ್ವರೂಪದ ಜ್ಞಾನ. ಆ ಸ್ವಸ್ವರೂಪದ ಜ್ಞಾನ ಏನ್ ಮಾಡಿತು? ಊರ ಮುಂದಿನ ಶಿಶುವ ಅಂದ್ರ ಇಷ್ಟಲಿಂಗವನ್ನೇ ನುಂಗಿತ್ತ ಕಂಡೆ. ತಿಳಿತಿಲ್ರಿ? ಇದು ತಿಳಿತೀರನ್ರಿ? ಇಲ್ಲದೇ ಇಲ್ರಿ? ಆ ಶಿಶು ಯಾವ ಶಿಶು?
ಇದು ಮುಂದಿನ ಮಾತು ನೋಡ್ರಿ. ಯಾವ ಶಿಶು? ಇಷ್ಟ ಬ್ರಹ್ಮ ಅನ್ನುವಂತ ಶಿಶು. ಆ ಶಿಶು ಜ್ಞಾನಾಗ್ನಿ ಸಮೇತವಾದಂತ ಶಿಶು. ಆ ಶಿಶು ಊರ ಬೆಂಕಿಯ ನುಂಗಿ. ಈ ತಾಪತ್ರಯ ಯಾವಾಗ ಹೋಗ್ತದೆ ಹೇಳ್ರಿದು? ತಾಪತ್ರಯದ ಅಂತ್ಯ ಯಾವಾಗ ಆಗ್ತದೆ? ಸರ್ವ ದುಃಖಗಳ ನಿವೃತ್ತಿ ಯಾವಾಗ ಆಗ್ತದ? ಯಾವಾಗ ಆಕತಿ? ಜ್ಞಾನಾಗ್ನಿ ಲೌಕಿಕದ ಸಂಬಂಧವನ್ನ ಕಳ್ಕೋಬೇಕಾಗ್ತದ ಅವಾಗ. ಇಲ್ಲಿ ವಚನದಾಗ ಏನ್ ಹೇಳಕತ್ತಾರ ಅಲ್ಲೇ ಇರ್ರಿವ, ಬೇರೆ ಕಡೆ ಹೋಗ್ಬೇಡ್ರಿ. ಇಲ್ಲಿ ವಚನದಾಗ ಏನ್ ಹೇಳಕತ್ತಾರ? ಆ ಶಿಶು ಊರ ಬೆಂಕಿಯ ನುಂಗಿ. ಬಾಳ ಸರಳದಲ್ಲ ಇದು, ಆ ವಚನ ಹೇಳಕತ್ತೀನಿ. ಮನಸ್ಸಿನೊಳಗಿರ್ತಕ್ಕಂಥ ತಾಪತ್ರಯವನ್ನೆಲ್ಲ ನುಂಗಿತ್ತು. ಏನ ತಿಳಿದಿಲ್ಲ ನಿಮಗದು? ಕೇಳಿ ಕಡೆ ಬಾಳ ಕಠಿಣ ಐತಿ ಅಂದಂಗ. ಈ ಲೆಕ್ಕಲೆ ನೀವ್ ಇನ್ನ ವಚನ ಸಾಹಿತ್ಯ ಅಧ್ಯಯನ ಮಾಡ್ಬೇಕಾದ್ರೆ ಬಾಳ ಕಠಿಣ ಅದ ನಿಮಗೀಗ. ಸ್ವಲ್ಪ ಲಕ್ಷ್ಯ ಕೊಟ್ಟು ಶ್ರದ್ಧೆಯಿಂದ ಕೈಯ ಪುಸ್ತಕ ಪೆನ್ನ ಹಿಡ್ಕೊಂಡ್ ಕೊಡ್ಬೇಕು ನೀವು ದಿನ. ಏನ್ ಹೇಳ್ತಾರ ಇಲ್ಲಿ? ಆ ಶಿಶು ಅಂತಂದ್ರ ಇಷ್ಟ ಬ್ರಹ್ಮ ಅಥವಾ ಇಷ್ಟಲಿಂಗ ಊರ ಬೆಂಕಿಯ ನುಂಗಿ. ಊರ ಬೆಂಕಿ ನುಂಗಬೇಕಾತಂದ್ರ, ಊರದೊಳಗಿನ ಬೆಂಕಿ ಅಂದ್ರ ತಾಪತ್ರಯ ಅಗ್ನಿ ನಾಶ ಆಗ್ಬೇಕಾತಂದ್ರ ಅದು ಇಷ್ಟಲಿಂಗ ದ್ವಾರ ಅಥವಾ ಇಷ್ಟ ಬ್ರಹ್ಮ ದ್ವಾರ ಅಥವಾ ಶಿವಯೋಗ ದ್ವಾರ ಮಾತ್ರ ಸಾಧ್ಯ. ತಿಳಿತಿಲ್ರಿ? ಇದಕ್ಕ ತಾಪತ್ರಯ ಹೋಗುದಿಲ್ಲ, ತಾಪತ್ರಯ ಬಿಡಂಗಿಲ್ಲ. ಆ ಇಷ್ಟ ಬ್ರಹ್ಮ ಏನ್ ಮಾಡಿತು? ಊರ ಬೆಂಕಿಯ ನುಂಗಿ. ಇನ್ನೊಂದ್ ಮಾತು ಬರೀತಾರೆ, ಸೂಳಿಯ ಸಂಗವ ಮಾಡಿ. ವಿಚಾರ ಮಾಡಕ್ಕೆ ಎಷ್ಟು ಮಂದಿ ಯಾರದ್ರಿಪ್ಪ? ಮನಸ್ಸನ್ನ ಸಂಗವ ಮಾಡಿ. ಮನಸ್ಸಂದ್ರೆ ಒಂದು ಇಲ್ಲ, ಹಂಗಲ್ಲ. ಕೆಲಸನೂ ಇಲ್ಲಿಲ್ಲ, ಮಾಯೆ ಕೆಲಸನೂ ಕೂಡ ಇಲ್ಲಿಲ್ಲ. ತಿಳಿತಿಲ್ರಿ? ಇಷ್ಟ ಬ್ರಹ್ಮದ ನಂತರ ವಿಚಾರ ಅದ ಸೂಳಿ ಸಂಗ ಮಾಡೋದು. ಇದೆಲ್ಲ ಕಾಡಿಸಿದ್ರ ಮಾತೆಲ್ಲ ಹಿಂಗದ ಮುಂದೆ ಹೋಗ್ತಾ ಹೋಗ್ತಾ. ಸೂಳಿಯ ಸಂಗವ ಮಾಡಿ ಅಂತ ಯಾರಿಗಂತ ಗೊತ್ತೇನ್ರಿ? ಸೂಳಿ ಅಂದ್ರೆ ಯಾರು? ಎಲ್ಲರೂ ಇಷ್ಟಪಡೋರು. ದೇವತೆಗಳು ಇಷ್ಟಪಟ್ಟಾರ, ದಾನವರು ಇಷ್ಟಪಟ್ಟಾರ, ಮಾನವರು ಇಷ್ಟಪಟ್ಟಾರ, 84 ಲಕ್ಷ ಜೀವರು ಸುದಕ ಅದನ್ನ ಕೇಳ್ಬೇಕಂತಾರ. ಯಾವುದು? ಆ ಮೂಲ ಚಿಶಕ್ತಿ. ಅದಕ್ಕೆ ಮೂಲ ಚಿಶಕ್ತಿಗೆ ಸೂಳೆ ಅಂತ ಕರ್ದಾರ ಅವ್ರು. ಅರ್ಥ ಆಯ್ತ್ರಿ? ಸೂಳಿಯ ಸಂಗಮ ಮಾಡಿ ಅವಾಗ ಏನಾಗ್ತದ? ಮೂಲ ಚೈತನ್ಯದೊಡನೆ ಬೆರೀತದ. ಮೂಲ ಚೈತನ್ಯದೊಡನೆ ಬೆರೆತಾಗ ಏನಾಗ್ತದ? ಆ ಶಿಶು ಸತ್ತಿತ್ತ ಕಂಡು ಬೆರಗಾದನೆಯ. ಅವಾಗ ಅಲ್ಲಿ ಏನೂ ಇಲ್ಲ, ಬರೇ ಚೈತನ್ಯ. ತಿಳಿತಿಲ್ರಿ? ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ. ಎಷ್ಟರ ಮಟ್ಟಿಗೆ ಅರ್ಥ ಆಯ್ತು ಗೊತ್ತಿಲ್ಲ. ಮುಂದ್ ಹೋಗೋಣ. ಮುಂದಿನ ವಚನ ಇದಕ್ಕೆ ಸಂಬಂಧಪಟ್ಟದ. ಬೇವಿನ ಮರದ ಬೆಂಕಿ ಪುಟವಾಗಿ ಕಾಗೆ ಸತ್ತು ಗೂಡು ಉಳಿದಿತ್ತ ಕಂಡೆ. ಆ ಗೂಡಿನೊಳಗನ ಕೋಗಿಲ ಬೇವಿನ ಮರದ ಬಳಗವನೊಂದೂ ಉಳಿಯದೇ ಕೊಂದು ಆರ ಹಂಗಿಲ್ಲದೆ ಎಲ್ಲರ ಕೂಡಿಕೊಂಡು ಮೇಲು ದೇಶಕ್ಕೆ ಹಾರಿ ಹೋಯಿತ್ತು ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ. ಇದು ಸ್ವಲ್ಪ ಕಠಿಣನ ಅದ ಈಗ ನಿಮಗೆ ತಿಳಿಸ್ಬೇಕಾದ್ರೆ. ಇರ್ಲಿ, ಇದನ್ನ ನಾಳೆ ಹೇಳ್ತೀನಿ. ಅದ್ರ ಮುಂದಿನ ವಚನ ಸರಳ ಇದ್ದದ್ ಹೇಳ್ತೀನಿ ಈಗ ನಾನೀಗ. ಎಲ್ಲರಿಗೂ ಏನೊಂದು ಕಲ್ಪನಾ ಅದಪ್ಪ ಅಂತಂದ್ರ, ನಮಗ ಪಿಂಡ ಜ್ಞಾನ ಆಗ್ಯದ, ನಮಗ್ ಪಿಂಡ ಜ್ಞಾನ ಸ್ಥಳದ ನಾವ್ ಅದೇವಿ ಅನ್ನುವಂತ ಒಂದು ಕಲ್ಪನಾ ಜಾಲದಲ್ಲಿದ್ದಾರೆ. ಅಂತವರಿಗಾಗಿ ಕಾಡಸಿದ್ದೇಶ್ವರರು ಒಂದು ವಚನವನ್ನು ಹೇಳ್ತಾರೆ. ಈಗ ಅವ್ರು ಪ್ರಶ್ನೆ ಮಾಡ್ತಾರ. ಮೊದಲು, ಪಿಂಡದಲ್ಲಿ ಶಿವಜ್ಞಾನ ತಲೆದೋರಿದ ಲಕ್ಷಣವೆಂತೆಂದಡೆ. ಈ ಪಿಂಡದಲ್ಲಿ ಅಂದ್ರೆ ಈ ಶರೀರದಲ್ಲಿ ಶಿವಜ್ಞಾನ ತಲೆದೋರಿರ್ತಕ್ಕಂಥ ಲಕ್ಷಣ ಯಾವುದು? ಲಕ್ಷಣ ಅಂದ್ರೆ ಗುರುತು. ಆ ಗುರುತು ಎಂತೆಂದಡೆ ಹೆಂಗಿರ್ತದ ಅದು ಅಂತಂದ್ರ, ಪೃಥ್ವಿ
ಆಕಾಶ ಮಧ್ಯದಲ್ಲಿ ತೋರುವ ತೋರಿಕೆಗಳು. ಈ ಪೃಥ್ವಿಯನ್ನು ಮೊದಲು ಮಾಡ್ಕೊಂಡು ಆಕಾಶ, ಈ ನಾವಿಲ್ಲಿ ಕುಂತಿದ್ರೆ ಭೂಮಿ ಅದ, ಮೇಲ್ಗಡೆ ಆಕಾಶ ಅದ. ಈ ಭೂಮಿ ಮತ್ತು ಆಕಾಶದ ಮಧ್ಯದಲ್ಲಿ ಏನ್ ಆಕಾಶ ಮತ್ತು ಭೂಮಿಯ ಮಧ್ಯದಲ್ಲಿ ಏನ್ ತೋರ್ತಾವಲ್ಲ, ತೋರುವ ತೋರಿಕೆಗಳು ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ ತ್ರಿಲೋಕ ಮಧ್ಯದಲ್ಲಿ. ಇನ್ನು ಎರಡನೇದು, ಈ ಸ್ವರ್ಗ ಆಗಿರ್ಬೋದು, ಮರ್ತ್ಯ ಆಗಿರ್ಬೋದು, ಪಾತಾಳ ಆಗಿರ್ಬೋದು, ಈ ಮೂರು ಲೋಕಗಳ ಮಧ್ಯದಲ್ಲಿ ಪುಣ್ಯ ಪಾಪ ಮೊದಲಾದ ಸರ್ವಕರ್ಮಗಳು ಎಲ್ಲ ಎಲ್ಲಿದಾವ ಇವು? ಈ ಪೃಥ್ವಿ ಆಕಾಶದ ಮಧ್ಯದಲ್ಲಿ ತೋರುವ ತೋರಿಕೆಗಳಾಗಿರ್ಬೋದು, ಅಥವಾ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ತ್ರಿಲೋಕ ಮಧ್ಯದಲ್ಲಿ ಈ ಪುಣ್ಯ ಮತ್ತು ಪಾಪ ಮಿಶ್ರ, ಮೊದಲಾದ ಅಂದ್ರ ಮಿಶ್ರ ಸರ್ವಕರ್ಮಗಳು ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗದಲ್ಲಿ ಆಗ ಚೇಗೆಗಳು ಆಗುವಂತವುಗಳು. ಇದಲ್ಲದೆ ಇಷ್ಟಲ್ಲದ ಪಂಚತತ್ವ ಮಿಶ್ರಿತವಾದ ದೇಹ, ಪ್ರಕೃತಿ, ಮನ ಮೊದಲಾದ 66 ಕೋಟಿ ಕರಣಗಳು ಇಂತಿ ಎಲ್ಲವೂ ಮಹಾಲಿಂಗದಿಂದುದಯವಾಗಿ. ಇವಿಷ್ಟು ಎಲ್ಲ ಎಲ್ಲಿಂದ ಬಂದವ್ರಿವು? ಮಹಾಲಿಂಗದಿಂದ ಉದಯವಾಗಿ. ಹೆಂಗದಾವಪ್ಪ ಅಂತಂದ್ರೆ ಒಂದ ವಾಕ್ಯದಲ್ಲಿ ಹೇಳ್ತಾರ ಅವರು, ತೋರಿ ತೋರಿ ಅಡಗುವುದಲ್ಲದೆ. ಇವೆಲ್ಲ ಹೇಗದಾವ? ತೋರಿ ತೋರಿ ಅಡಗುವುದಲ್ಲದೆ ನಿಜವಲ್ಲವೆಂದು ವಿಭಾಗಿಸಿ, ನಿಜವಲ್ಲವೆಂದು ವಿಭಾಗಿಸಿ ಪರಶಿವ ತತ್ವ ಒಂದೇ ನಿಜ, ಉಳಿದವೆಲ್ಲ ಮಿಥ್ಯಾ ಎಂದು ತಿಳಿಯುವುದೇ ಅದೇ ಪರಮಜ್ಞಾನ. ಇಷ್ಟು ಗಟ್ಟಿರ್ತದ ಅವನಲ್ಲಿ, ಸಾಧಕನಲ್ಲಿ. ಇವೇನದಾವಲ್ಲ, ಯಾರಲ್ಲೇ ಶಿವಜ್ಞಾನ ತಲೆದೂರದಲ್ಲ ಅವನಲ್ಲಿ ಹೆಂಗಿರ್ತದ ಅಂತಂದ್ರೆ, ಇವಿಷ್ಟು ಎಲ್ಲ ಮಹಾಲಿಂಗದಿಂದ ಉದಯವಾಗಿ ಬಂದಾವ. ಅಂದ್ರ ಮೂಲ ಚೈತನ್ಯದಿಂದನೇ ಇವೆಲ್ಲ ಹೊರಹೊಮ್ಮಿ ಬಂದಾವ, ತೋರ್ತಾವ, ತೋರ್ತಿ ಮತ್ತ ಅಡಗುತ್ತಾವ, ಪ್ರಕಟ ಆಗ್ತಾವ, ಮತ್ತ ಲಯ ಆಗ್ತಾವ. ಇವು ಯಾವ ಸತ್ಯ ಅಲ್ಲ. ಇವನಿಗೆ ಗಚ್ಚಿರ್ತದ್ರಿ, ಗಟ್ಟಿ ಜ್ಞಾನ ಏನಿರ್ತದ, ಇವು ಯಾವ ಸತ್ಯ ಅಲ್ಲ, ಇವ್ಯಾವು ನಿಜ ಅಲ್ಲ, ಇವೆಲ್ಲ ನಾಶವಾನದಾವಂತ ಇವನಿಗೆ ಪಕ್ಕಾ ತಿಳಿದಿರ್ತದ. ನಾಸತೋ ವಿದ್ಯತೆ ಭಾವ ನ ಅಭಾವೋ ವಿದ್ಯತೆ ಸತಃ. ಹೌದಲ್ರಿ? ತತ್ವದರ್ಶಿ ಆದಂತವ ಹೇಗೆ ತಿಳ್ಕೊಂಡಿರ್ತಾನೆ? ಸತ್ಯ ವಸ್ತುವಿಗೆ ಎಂದು ನಾಶ ಅನ್ನೋದಿಲ್ಲ, ಅಸತ್ಯ ವಸ್ತುವಿಗೆ ಇರುವಿಕೆ ಅನ್ನೋದೇ ಇಲ್ಲ. ಈ ತರ ಗಟ್ಟಿಯಾಗಿ ತಿಳಿದಿರ್ತಾನ. ಈ ಸತ್ಯ ಮತ್ತು ಅಸತ್ಯವನ್ನ ಬೇರ್ಪಡಿಸಿ ವಿಭಾಗಿಸಿ ಸರಿಯಾಗಿ ತಿಳ್ಕೊಂಡ ಪರಶಿವ ತತ್ವ ಒಂದೇ ನಿಜ. ಸತ್ಯ ಅಂದ್ರೆ ಯಾವುದು? ಪರಶಿವ ತತ್ವ ಒಂದೇ ನಿಜ, ಉಳಿದುದೆಲ್ಲ ಮಿಥ್ಯಾ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಪರಮಜ್ಞಾನ ಅಂತ ಕರೀತಾರೆ. ಆ ಪರಮಜ್ಞಾನವೆಂಬಾತ ತಾನೆಂದು ತಿಳಿದಾತನೇ. ಪರಮಜ್ಞಾನ ಅಂದ್ರೆ ಅದು ಬೇರೆ ಏನದು? ಅದು ನಮ್ಮ ನಿಜ ಸ್ವರೂಪ. ಪರಮಜ್ಞಾನವೇ ಅಂದ್ರ, ಪರಮಜ್ಞಾನ ಅಂದ್ರೆ ಏನು? ಪರಶಿವ ತತ್ವ ಒಂದೇ ನಿಜ, ಉಳಿದದ್ದೆಲ್ಲ ಮಿಥ್ಯ, ಹಿಂಗ್ ತಿಳ್ಕೊಂಡಿದ್ದ ಪರಮಜ್ಞಾನ. ಆ ಪರಶಿವ ತತ್ವ ಸ್ವರೂಪ ಬೇರೆ ಯಾವುದು ಅಲ್ಲದು, ಅದು ನನ್ನ ನಿಜ ಸ್ವರೂಪವೇ. ನಿಮ್ಮೆಲ್ಲರ ನಿಜ ಸ್ವರೂಪ ಏನು? ಪರಶಿವ ತತ್ವನೇ. ಹಿಂಗ್ ಯಾರು ತಿಳ್ಕೊಂಡನಲ್ಲ, ತಾನೆಂದು ತಿಳಿದಾತನೇ ಶಿವಜ್ಞಾನಿ ಶರಣನೆಂದೆನಯ್ಯ. ಅವನಿಗೆ ಶಿವಜ್ಞಾನಿ, ಅವನಿಗೆ ಶರಣ ಅಂತ ಕರೀತಾರ. ಯಾರು? ನಮ್ ಕಾಡ್ಸಿದ್ರು. ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ ಅಂತ ಇದು ಸರಳ ಮಾತದ. ಏನಾರ ಪ್ರಶ್ನೆಗಳಿದ್ರೆ ಕೇಳ್ರಿ. ಮುಂದಿನ ವಚನ ದೊಡ್ಡದ, ಅದೊಂದು ಬೆಳಗಿನ ವಚನ, ಮುಂದಿನ ನಾಳೆ ಹೇಳ್ತೈತಿ. ಏನಾರ ಪ್ರಶ್ನೆ ಯಾರಿಗೆ? 66 ಕೋಟಿ ಕರ್ಣಗಳು ಅಂತಾರಲ್ಲ, ಅಷ್ಟೊಂದು ಇದೆಯಾ ಅಪ್ಪರೇ?
ಕರ್ಣ ಇಲ್ಲಿ 66 ಕೋಟಿ ಕರ್ಣಗಳು ಅನ್ನೋ ಶಬ್ದ ಕಾಡಸಿದ್ದೇಶ್ವರ ವಚನದಲ್ಲಿ ಬರ್ತದಲ್ಲಿ ಇದು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬರ್ಷಾರಿದ್ದಾನೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಶರೀರದಲ್ಲಿ ಸಣ್ಣ 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 ಕಣಗಳ ಏನಂತಾರ ಅದಕ್ಕೆ ಸೆಲ್ಸ್ ಅಂತ ಕರೀತಾರೆ, ಜೀವಕೋಶಗಳು ಅಂತ ಕರೀತಾರೆ ನಮ್ಮಲ್ಲಿ. ಅವೆಲ್ಲವೂ ಸ್ವತಂತ್ರ ಅದಾವ್ರಿ, ಅವೆಲ್ಲದಕ್ಕೂ ಜ್ಞಾನ ಅದ, ಹೌದಿಲ್ರಿ? ಪ್ರತಿಯೊಂದು ಜೀವಕೋಶ ಶರೀರದಲ್ಲಿ ಎಷ್ಟೋ ಜೀವಕೋಶಗಳು ಉತ್ಪನ್ನ ಆಗಿ ನಾಶ ಆಗ್ತಾವ. ಅವು ಎಲ್ಲತ್ರ ಕೌಂಟ್ ಮಾಡಿದ್ರ ಎಷ್ಟಾಗ್ತದ್ರಿ? ಅದು 66 ಕೋಟಿ ಆಗ್ತದ ಅಂತ ವಿಜ್ಞಾನ ಕೂಡ ಹೇಳ್ತದ್ರಿ. ಅದನ್ನೇ ಕಾಡಿಸಿದ್ರೆ ಹೇಳ್ಯಾರ. ಎಲ್ಲಿ ಹೇಳ್ತಾರ ನೋಡ್ರಿ ಅವ್ರು, ಜೀವಕಣಗಳು ಅವೆಲ್ಲವೂ ಶಿವಮಯ ಆಗ್ತಾವ ಮುಂದ್ ಹೋಗಿ. ನಮ್ಮ ಶರೀರನೇ ಶಿವಮಯ ಆಗ್ತದ ಯಾವಾಗ ಶಿವಯೋಗ ಸಾಧನೆಯಿಂದ. ನಮ್ಮ ರೋಮಗಳೆಲ್ಲವೂ ಆ ಪರಮಾತ್ಮನ ಸ್ವರೂಪ ಆಗ್ತದ. ನಮ್ಮ ಶರೀರದೆಲ್ಲ ಕಣಗಳೆಲ್ಲವೂ ಶಿವ ಸ್ವರೂಪ ಆಗ್ತದ. ಹಂಗದ ಶಿವಯೋಗ ಸಾಧನ. ಅದು ಮುಂದೆ ಹೇಳ್ತೇನೆ ನಾನು, ಎಲ್ಲಿ ಮುಂದ್ ಬರ್ತದ. ಸಂಸಾರ ಏಸಲ ಆದ ನಂತರ ಅದೇ ವಿವರಣೆನ ಅದ ಮುಂದದ. ಇನ್ನಾದ ಮತ್ತೇನದ ಪ್ರಶ್ನೆ ರೀ? ಶರಣಾರ್ಥಿಗಳ್ರಿ, ಧನ್ಯವಾದಗಳ್ರಿ ಅಣ್ಣಾರ. ಬಹಳ ಅದ್ಭುತವಾಗಿ ಆ ವಚನಗಳನ್ನ ಬಿಡಿಸ್ತಕ್ಕಂತ ಪರಿ ಬಹುತೇಕ ನಿಮ್ಗ ನೀವೇ ಸಾಟಿ ಅಂತ ಹೇಳಿ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಎಳೆ ಎಳೆಯಾಗಿ ನಮ್ಮೆಲ್ಲರಿಗೆ ತಿಳಿಪಡಿಸ್ತಕ್ಕಂತ ಶರಣ ಶ್ರೀಧರ್ ಮುರಾಳಿ ಅಣ್ಣವ್ರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಈ ವಿಷಯದ ಕುರಿತು, ಈ ವಚನಗಳನ್ನ ಕುರಿತು ಯಾರಿಗಾದ್ರೂ ತಮ್ಮ ವಿಚಾರಗಳನ್ನ ಅಥವಾ ಹಂಚ್ಕೊಳ್ಳೋರಿದ್ರಿ ಅಂದ್ರ ಅಥವಾ ಏನಾದ್ರು ಕೇಳೋರಿದ್ರಿ ಅಂದ್ರ ಹ್ಯಾಂಡ್ ರೈಸ್ ಮಾಡ್ರಿ ಅಂತ ಹೇಳಿ ವಿನಂತಿ.